Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ಒಂದು ಯೂಸ್ಫುಲ್ ಆಗಿರೋ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಎಸ್, ಆಬ್ವಿಯಸ್ಲಿ ಇದನ್ನೆಲ್ಲ ಒಂದಲ್ಲ ಒಂದು ಪಾಯಿಂಟಲ್ಲಿ ನಾವೆಲ್ಲ ಫೇಸ್ ಮಾಡಿರ್ತೀವಲ್ವಾ. ಸೊ ಒಂದಷ್ಟು ಜನಕ್ಕೆ ಯೂಸ್ಫುಲ್ ಆಗಿ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದೆ. ಸೊ ಸ್ಕಿಪ್ ಮಾಡಬೇಡಿ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ಸೊ ಎಂಡ್ ತನಕ ನೋಡಿ, ಓಕೆನಾ? ಸೊ ಹಾಗೆ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಶುರು ಮಾಡೋಣ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ಎಸ್, ಸೊ ಯೂಶಲಿ ನಾವು ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಟೈರ್ಡ್ ಅಂತ ಆಗುತ್ತಲ್ವಾ. ಸೊ ಆಬ್ವಿಯಸ್ಲಿ ಸೊ ನಮಗೂ ಕೂಡ ಲೈಕ್ ಕೆಲಸ ಮಾಡಿ ಇಲ್ಲ ಸೇಮ್ ರೂಟೀನ್ ಮಾಡಿ ಅಥವಾ ಒಂದೇ ಕಡೆ ಲೈಕ್ ಆಬ್ವಿಯಸ್ಲಿ ನಾವು ಸಿಸ್ಟಮ್ ನೋಡ್ತಾನೆ ಕೆಲಸ ಮಾಡ್ತಿರ್ತೀವಿ. ಸೊ ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗೇ ಆಗುತ್ತೆ. ಸೊ ಆ ಟೈರ್ಡ್ನೆಸ್ ನಮ್ಮ ಕಣ್ಣಲ್ಲಿ ನಮಗೆ ಟೈರ್ಡ್ ಆಗಿರೋದನ್ನ 100% ನಮ್ಮ ಫೀಲಿಂಗ್ಸ್ ಆಗಿರ್ಬೋದು, ನಮ್ಮ ಎಮೋಷನ್ಸ್ ಆಗಿರ್ಬೋದು ಕಣ್ಣಲ್ಲೇ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗೆ ನಮಗೆ ಟೈರ್ಡ್ ಆಗಿದ್ರು ಕೂಡ ಕಣ್ಣಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಕಣ್ಣಿಗೂ ಕೂಡ ತುಂಬಾ ಸ್ಟ್ರೆಸ್ ಆಗುತ್ತೆ. ಬಿಕಾಸ್ ನಾವು ನಿದ್ದೆ ಸರಿ ಮಾಡದೇ ಇರೋದಾಗಿರ್ಬೋದು, ಅಥವಾ ನಾವು ಕೆಲಸಕ್ಕೆ ಬೆಳಗ್ಗೆ ಬೇಗ ಎದ್ದೊಳೋದಾಗಿರ್ಬೋದು, ಅಥವಾ ಸಿಸ್ಟಮ್ನ ಕಂಟಿನ್ಯೂಸ್ ಆಗಿ ಆಬ್ವಿಯಸ್ಲಿ ನಾವು ಸಿಸ್ಟಮ್ ಮುಂದೆ ಕೆಲಸ ಮಾಡೋದು, ಸೊ ಕಂಟಿನ್ಯೂಸ್ ಆಗಿ ಸಿಸ್ಟಮ್ ನೋಡೋದಾಗಿರ್ಬೋದು. ಸೊ ಇದೆಲ್ಲ ಆಬ್ವಿಯಸ್ಲಿ ನಮಗೆ ಕಣ್ಣಿಗೆ ಸ್ವಲ್ಪ ಸ್ಟ್ರೈನ್ ಕೊಡುತ್ತೆ. ಸೊ ಕಣ್ಣು ಸ್ವಲ್ಪ ಸ್ಟ್ರೈನ್ ಇಲ್ದಿರ ಅದನ್ನು ನಾವು ಹೇಗೆ ಚೆನ್ನಾಗಿ ಇಟ್ಕೋಬೋದು ಆ್ಯಂಡ್ ಬ್ರೈಟಾಗಿ ಕಾಣಿಸೋ ಥರ ಆ್ಯಂಡ್ ಆ ಟಯರ್ಡ್ನೆಸ್ಸು ನಮ್ಮ ಕಣ್ಣಲ್ಲಿ ಕಾಣಿಸ್ದೇ ಇರೋ ಥರ. ಸೊ ನಾವು ಒಂದಷ್ಟು ಎಕ್ಸಸೈಸ್ ಇದೆ, ಒಂದಷ್ಟು ರೆಮಿಡೀಸ್ ಇದೆ. ಇದನ್ನು ಮಾಡಿದ್ರೆ ಸ್ವಲ್ಪ ಬ್ರೈಟಾಗಿ ಟಯರ್ಡ್ನೆಸ್ ಎಲ್ಲ ಹೋಗಿರೋ ಥರ ಕಾಣಿಸುತ್ತೆ, ಓಕೆನಾ? ಸೊ ಫಸ್ಟ್ ಏನಪ್ಪ ಅಂತಂದರೆ ಸೊ ನಾವು ಇದನ್ನೆಲ್ಲ ರೆಗ್ಯುಲರಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಅಷ್ಟೇ ಬ್ಯುಸಿ ಲೈಫಲ್ಲಿ, ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನೆಲ್ಲ ನಾವು ಮಾಡೋದೇ ಬಿಟ್ಬಿಟ್ಟಿರ್ತೀವಿ. ಮರ್ತೋಗಿರೋದಿಲ್ಲ, ಬಟ್ ಮಾಡೋದು ಬಿಟ್ಟಿರ್ತೀವಿ ಅಷ್ಟೇ, ಬಿಕಾಸ್ ನಮಗೆ ಟೈಮ್ ಇರೋದಿಲ್ಲ ಅಂತ. ಸಿಂಪಲ್ ಹೋಮ್ ರೆಮಿಡೀಸ್ ಏನು ಅಂತಂದರೆ, ನಾವು ಸಮ್ಟೈಮ್ಸ್ ರಿಲ್ಯಾಕ್ಸಾಗಿ ಕೂತಿರ್ತೀವಲ್ವ. ಸೊ ಅವಾಗ ನಾವೇನು ಮಾಡ್ಬೋದು ಅಂತಂದರೆ ಟೂ ಸ್ಲೈಸ್ ಆಫ್ ಕುಕುಂಬರ್ ಇರುತ್ತಲ್ಲ, ಸೌತೆಕಾಯಿ, ಅದನ್ನು ಕಟ್ ಮಾಡಿ ನಮ್ಮ ಕಣ್ಣ ಮೇಲೆ ಇಟ್ಕೊಳ್ಳೋದ್ರಿಂದ ಅದು ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಒಂಥರ ತಂಪಾಗುತ್ತೆ ನಮ್ಮ ಕಣ್ಣು. ಬ್ಲಡ್ ಸರ್ಕ್ಯುಲೇಷನ್ಸ್ ತುಂಬ ಚೆನ್ನಾಗಾಗುತ್ತೆ. ಯಾವಾಗ ನಾವು ಟಯರ್ಡ್ ಆಗಿರ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಿರಲ್ಲ, ಅವಾಗಲೇ ನಮಗೆ ಡಾರ್ಕ್ ಸರ್ಕಲ್ಸ್ ಬರೋದಾಗಿರಲಿ, ಕಣ್ಣು ತುಂಬ ಫ್ಲಫಿಯಾಗಿ ಕಾಣಿಸೋದು ಆ್ಯಂಡ್ ತುಂಬ ಟಯರ್ಡಾಗಿ ಕಾಣಿಸೋದು, ಇದನ್ನೆಲ್ಲ ಒಂದು ರೀಸನ್ ಆಗಿರುತ್ತೆ. ಸೊ ಕುಕುಂಬರ್ನ ನೀವು ಕಣ್ಣ ಮೇಲೆ ಇಟ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಬೇಕಾದರೆ ನೀವು ಫೇಸ್ ಪ್ಯಾಕು ಕೂಡ ಹಾಕೋಬೋದು. ಆರಾಮಾಗಿ ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ, ಫೇಸ್ ಸ್ಕಿನ್ನು ಆ್ಯಂಡ್ ಕಣ್ಣು ಕೂಡ ಸ್ವಲ್ಪ ಗ್ಲೋಯಿಂಗ್ ಆಗಿರುತ್ತೆ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. 100% ಹೇಳ್ತೀನಿ, ವರ್ಕ್ ಆಗುತ್ತೆ. ಇಟ್ಸ್ ನ್ಯಾಚುರಲ್, ಏನು ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ, ಮೆಡಿಸನ್ಸ್ ಏನೂ ಆಗ್ತಿಲ್ಲ, ಅಥವಾ ನಾವೇನು ಇಲ್ದಿರೋದು ಕೆಮಿಕಲ್ ಪ್ರಾಡಕ್ಟ್ಸ್ ಏನೂ ಆಗ್ತಿಲ್ಲ. ಕುಕುಂಬರ್ ಅಷ್ಟೇ, ಸ್ಲೈಸ್ ಕುಕುಂಬರ್ನ ತೆಗೆದು ನಿಮ್ಮ ಕಣ್ಣು ಮೇಲೆ ಇಟ್ಕೊಳ್ಳಿ. ಆ ಕೂಲಿಂಗ್ ಎಫೆಕ್ಟ್ಗೆ ಆರಾಮಾಗಿ ಕೂಲ್ ಆಗುತ್ತೆ ನಿಮ್ಮ ಕಣ್ಣು. ಸ್ವಲ್ಪ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಆಗಿ ಆ ಟೈರ್ಡ್ನೆಸ್ ಅನಿಸೋದೆಲ್ಲ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಕಣ್ಣನ್ನು ಚೆನ್ನಾಗಿ ತಣ್ಣೀರಲ್ಲಿ ವಾಶ್ ಮಾಡುವಂಥದ್ದು, ಅಥವಾ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಐನ ಈ ಥರ ಬ್ಲಿಂಕ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ಮಾಡೋದ್ರಿಂದ ಸೊ ನಮ್ಮ ಕಣ್ಣಿಗೆ ಆಬ್ವಿಯಸ್ಲಿ ಕಣ್ಣು ಇಟ್ಸ್ ವೆರಿ ಸೊ ಇಂಪಾರ್ಟೆಂಟ್ ಅಲ್ವಾ. ಸೊ ಸ್ಟ್ರೈನ್ ಆಗಿರುತ್ತೆ. ನಾವು ಇಡೀ ಯಾಕೆ ನಮಗೆ ಸ್ಯಾಟರ್ಡೆ ಸಂಡೇ ರಜಾ ಕೊಡ್ತಾರೆ ಅಥವಾ ಸಂಡೇ ರಜಾ ಕೊಡ್ತಾರೆ ಅಂದರೆ, ಆಬ್ವಿಯಸ್ಲಿ ಒಂದಿನ ರಜಾ ಇರೋರಿಗೆಲ್ಲ ಅದು ರಜಾ ಅಂತ ಅನ್ಸೋದೇ ಇಲ್ಲ. ವಾರದಲ್ಲಿ ಏನೆಲ್ಲ ಕೆಲಸ ಇದೆ ಅದನ್ನೆಲ್ಲ ಮಾಡಬೇಕಾಗತ್ತೆ. ಬಟ್ ಅದ್ರ ಜೊತೆಗೆ ನಮ್ಮ ಕೆಲಸನೂ ನಾವು ಮಾಡ್ಕೋಬೇಕಾಗತ್ತಲ್ಲ. ಸೊ ಒಂದು 5-10 ಮಿನಿಟ್ಸ್ ಇದೆ, ಜಾಸ್ತಿ ನಿಮಗೆ ಒಂದು ಹೋಲ್ ಡೇ ಹಿಡಿಯುತ್ತೆ ಅಂತಲೂ ಏನೂ ಇಲ್ಲ. ಅಥವಾ ನೀವು ವೀಕೆಂಡ್ಸ್ ಇಲ್ಲ ಅಂತಂದ್ರೂ ವೀಕ್ ಡೇಸಲ್ಲಿ ಮಾಡಿದ್ರು ಸರಿ, ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕಣ್ಣನ್ನ ಚೆನ್ನಾಗಿ ವಾಶ್ ಮಾಡೋದಾಗಿರಲಿ, ಅಥವಾ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಕಣ್ಣನ್ನು ಬ್ಲಿಂಕ್ ಮಾಡೋದಾಗಿರಲಿ, ಅದು ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಒಂಥರ ತುಂಬ ಸೂದಿಂಗ್ ಆಗಿರುತ್ತೆ. ನೀವು ಅದನ್ನು ಟ್ರೈ ಮಾಡಿ, ಅದು ಎಕ್ಸ್ಪೀರಿಯೆನ್ಸ್ ಆದಾಗ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ. ಆ್ಯಂಡ್ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಪೀಸ್ಫುಲ್ಲಾಗಿ ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರುತ್ತೆ. ನಮ್ಮ ಐ ಕೂಡ ಫ್ರೆಶ್ಶಾಗಿ ಕಾಣಿಸುತ್ತೆ. ಇದು ಕೂಡ ಒಂದು ಸಿಂಪಲ್ ಆಗಿರೋ ಟೆಕ್ನಿಕ್. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದರೆ, ನೀವು ಸಮ್ಟೈಮ್ಸ್ ನೋಡಿ ಕೆಲವರು ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಸಮ್ಟೈಮ್ಸ್ ಅವ್ರಿಗೇನಾದರೂ ಸ್ಟ್ರೆಸ್ ಆದಾಗ ಅಥವಾ ಅವ್ರಿಗೇನೋ ಟಯರ್ಡ್ ಆದಾಗ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ವೈ? ಬಿಕಾಸ್ ಇಲ್ಲಿ ನಮಗೆ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ. ಏನು ಅಂತಂದರೆ, ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಇದನ್ನ ಹೀಗೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ನಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ.
ಸೊ ಇದು ಕೂಡ ಒಂದು ಟೆಕ್ನಿಕ್ಕು. ಸೊ ಇದನ್ನು ಕೂಡ ನೀವು ಫಾಲೋ ಮಾಡಿ 100% ಯೂಸ್ ಆಗುತ್ತೆ. ಸೊ ಇದನ್ನು ನಾನು ಸಮ್ಟೈಮ್ಸ್ ಫಾಲೋ ಮಾಡ್ತೀನಿ, ಯೂಸ್ ಆಗುತ್ತೆ. ಇವಾಗಲೂ ಅಷ್ಟೇ ನೋಡಿ, ಹಿಂಗೆ ಇಟ್ಕೊಂಡು ಸ್ವಲ್ಪ ಹಿಂಗೆ ರಿಲೀಫ್ ಮಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗೋದಾಗಿರಲಿ, ಸ್ಟ್ರೆಸ್ನ ಸ್ವಲ್ಪ ಕಡಿಮೆ ಮಾಡೋದಾಗಿರಲಿ ಆಗುತ್ತೆ. ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಹೋಮ್ ರೆಮಿಡಿ. ಇದನ್ನೆಲ್ಲನೂ ನಮ್ಮ ಹಳೇ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥದ್ದು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಸೊ ಇದನ್ನು ಅಷ್ಟೇ. ಸೊ ಸಮ್ಟೈಮ್ಸ್ ನೋಡಿ ನೀವು ಏನಾದರೂ ಹೀಟ್ ಜಾಸ್ತಿ ಆದಾಗ ಕೆಲವರು ಹರಳೆಣ್ಣೆನ ಅಪ್ಲೈ ಮಾಡ್ಕೊಳ್ತಾರೆ. ಆ್ಯಂಡ್ ಇಟ್ ಯೂಸ್ಫುಲ್ ಆಗುತ್ತೆ ನಿಮ್ಮ ಐಲ್ಯಾಶಸ್ಸು ಇದನ್ನೆಲ್ಲನೂ ಗ್ರೋ ಆಗೋದಕ್ಕೆ. ಆ್ಯಂಡ್ ಮುಖ್ಯವಾಗಿ ವೆಲ್ಡಿಂಗ್ ಕೆಲಸ ಇವರೆಲ್ಲ ಮಾಡ್ತಾರಲ್ಲ, ಸೊ ಇವ್ರಿಗೆಲ್ಲನೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಕ್ಯಾಸ್ಟರ್ ಆಯಿಲು ಕೂಡ ಅಪ್ಲೈ ಮಾಡಿದ್ರೆ ನಮ್ಮ ಕಣ್ಣು ಸೂದಿಂಗ್ ಆಗಿರುತ್ತೆ. ಅದು ಕೂಡ ತಂಪು ಮಾಡುವಂಥದ್ದಲ್ವಾ ಹರಳೆಣ್ಣೆ. ಸೊ ಅದು ಕೂಡ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕಣ್ಣು ತುಂಬ ತಂಪಾಗಿರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗುತ್ತೆ. ನಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡೋದಕ್ಕೆ, ಆರಾಮಾಗಿರೋದಕ್ಕೆ, ಸ್ಟ್ರೇನ್ ಆಗದಿರ ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಮುಖ್ಯವಾಗಿ ಅಂತಂದರೆ, ನಾವೆಲ್ಲ ಆಬ್ವಿಯಸ್ಲಿ ಇವಾಗ ಮೊಬೈಲ್ ನೋಡ್ತೀವಿ, ಇಲ್ಲಾಂದರೆ ಸಿಸ್ಟಮಲ್ಲಿ ಕೆಲಸ ಮಾಡ್ತೀವಿ. ಒಂದು ಸ್ವಲ್ಪ 20 ಮಿನಿಟ್ಸ್ ಬ್ರೇಕ್ ಕೊಟ್ಟು ಲಾಂಗ್ ಡಿಸ್ಟೆನ್ಸಲ್ಲಿ ನೋಡೋದ್ರಿಂದ, ಫಾರ್ ಎಕ್ಸಾಂಪಲ್ ಇವಾಗ ನಾವು 20 ಮಿನಿಟ್ಸ್ ಲ್ಯಾಪ್ಟಾಪ್ ನೋಡಿ ಕೆಲಸ ಮಾಡ್ತಿರ್ತೀವಿ. ಆ್ಯಂಡ್ 20 ಮಿನಿಟ್ಸ್ ಸ್ವಲ್ಪ ಬ್ರೇಕ್ ತೊಗೊಂಡು ಬೇರೆ ಎಲ್ಲ ಆಚೆ ಈಚೆ ಹಿಂಗೆಲ್ಲ ನೋಡೋದ್ರಿಂದ ಸೊ ನಮ್ಮ ಐಸ್ ಏನಿದೆ ಅದು ನಾವು ನೋಡ್ತಿರೋದು ಲೈಟು ಅದನ್ನು ರಿಫ್ಲೆಕ್ಟ್ ಆಗುತ್ತೆ, ಒಂಥರ ಶ್ಯಾಟರ್ಡ್ ಆಗುತ್ತೆ. ಸೊ ನಾವು ಬೇರೆದೇನಾದ್ರು ನೋಡಿ ಇನ್ನು ಮತ್ತೆ ಆ ಲೈಟ್ ನೋಡೋದ್ರಿಂದ ಸೊ ಅಷ್ಟು ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ. ಸೊ ಇದನ್ನೆಲ್ಲ ಒಂದು ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೀವು ಆರಾಮಾಗಿ ಫಾಲೋ ಮಾಡ್ಬೋದು ಮನೇಲಾಗಿರ್ಬೋದು. ಇಟ್ಸ್ ನ್ಯಾಚುರಲ್, ಏನೂ ಹಾರ್ಮಿಂಗ್ ಇಲ್ಲ, ಏನೂ ಡ್ಯಾಮೇಜ್ ಆಗೋದಿಲ್ಲ ನಿಮಗೆ. ಸೊ ಆರಾಮಾಗಿ ಏನೂ ಭಯ ಇಲ್ಲದೆ ಆರಾಮಾಗಿ ನೀವು ಇದನ್ನೆಲ್ಲನೂ ಫಾಲೋ ಮಾಡ್ಬೋದು. ನನಗೊಂದಷ್ಟು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇನ್ನೊಂದು ಸೂಪರಾಗಿ ಸಿಂಪಲ್ ಆಗಿರುವಂಥ ರೆಮಿಡಿ ಯಾವುದು ಗೊತ್ತಾ? ನಾವು ಊಟ ಆಗಿದ ತಕ್ಷಣ ಆಬ್ವಿಯಸ್ಲಿ ಬಾಳೆನ ತಿಂತೀವಿ, ಅದು ನಮಗೆಲ್ಲನೂ ಅಭ್ಯಾಸ ಆಗಿರುತ್ತೆ. ಇದು ಬಾಳೆಹಣ್ಣು ಎಷ್ಟು ಯೂಸ್ಫುಲ್ ಅಂತಂದರೆ, ಸೊ ಊಟ ಆದಮೇಲೆ ಬಾಳೆಹಣ್ಣು ತಿಂದಾಗ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೇಮ್ ವೇ ಅದು ಸಿಪ್ಪೆನ ಬಿಸಾಕೋ ಬದಲು ಅದನ್ನು ಕೂಡ ಕಟ್ ಮಾಡಿ ನಮ್ಮ ಕಣ್ಣ ಮೇಲೆ ಇಟ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ ಆ್ಯಂಡ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಒಂದು 10 ಮಿನಿಟ್ಸ್ 10-15 ಮಿನಿಟ್ಸ್ ಆರಾಮಾಗಿ ನಾವು ಮಲ್ಕೊಂಡಿದ್ದಾಗ ಒಂದು 10-15 ಮಿನಿಟ್ಸ್ ಕಣ್ಣು ಇಟ್ಕೊಂಡ್ರೆ ಸಾಕು, ಒಳ್ಳೆ ನಿದ್ದೆನೂ ಬರುತ್ತೆ, ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ಸೊ 2 in 1 ಕೆಲಸನೂ ಆಗುತ್ತೆ. ಸೊ ಸೂಪರಾಗಿ ಇದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಕೂಡ ಟ್ರೈ ಮಾಡಿ. ಸೊ ಒಂದಷ್ಟು ಇನ್ಫಾರ್ಮೇಷನ್ ನನಗೇನು ಗೊತ್ತಿದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಎಕ್ಸ್ಪೆನ್ಸ್ ಆಗಿ ನಾವು ಸ್ಪೆಂಡ್ ಮಾಡಬೇಕು ಅಂತಲೂ ಇಲ್ಲ. ಆ್ಯಂಡ್ ಆರಾಮಾಗಿ ನಮಗೆ ಫ್ರೀ ಇದ್ದಾಗ, ನಾವು ರಿಲ್ಯಾಕ್ಸ್ ಟೈಮಲ್ಲಿ ಇದ್ದಾಗ ನಾವು ಮಾಡ್ಕೋಬೋದು, ಏನು ಡ್ಯಾಮೇಜಿಂಗ್ ಇಲ್ಲ. ಸೊ ನ್ಯಾಚುರಲ್ ಇದನ್ನೆಲ್ಲ ಆರಾಮಾಗಿ ಮಾಡ್ಕೋಬೋದು. ಓಕೆನಾ? ಸೊ ನಂಗೆ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಕೂಡ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತುಂಬ ಚಿಕ್ಕದಾಗಿರುತ್ತೆ ವಿಡಿಯೋ. ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳಿದೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.